ನಿತ್ಯ ಜೀವನಿಗೆ ಸ್ವಾಗತ. ನಾನು ಆ ವಿಡಿಯೋನ ನೋಡ್ತಾ ಇದ್ದೆ. ಅವತ್ತು ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಅದೇ ಬೆಳಗಿನ ಜಾವ 5 ಗಂಟೆಗೆ ಹೊಡೆದಿದ್ರಲ್ಲ, ಅವತ್ತು ಕುತೂಹಲದಿಂದ ವಿಡಿಯೋ ನೋಡ್ತಾ ಇದ್ದೆ. ಅದ್ರ ಕೆಳಗಡೆ ಸೀರೆದು ತುಂಬಾ ಚೆನ್ನಾಗಿತ್ತು. ಆ ಸೀರೆನ ನೋಡಿ ಇಷ್ಟ ಆಯ್ತು ನನ್ಗೆ. ಮತ್ತೆ ಸಾಮಾನ್ಯವಾಗಿ ಹೆಣ್ಮಕ್ಳು ನೋಡಿದ ತಕ್ಷಣ ಡ್ರೆಸ್ ಹಾಕ್ತಾರೆ. ನಾನು ಯಾವ್ದನ್ನು ಅಷ್ಟೊಂದು ಇಷ್ಟ ಪಡೋದಿಲ್ಲ. ಅದು ತುಂಬಾ ಕಡೆ ನನ್ಗೆ ಆ ಕಲರ್ಸ್ ಮತ್ತೆ ಆ ಬಾರ್ಡರ್ನ ಹುಡುಕದೆ ನನಗೆ ಸಿಕ್ಕಿರ್ಲಿಲ್ಲ. ಹಂಗಾಗಿ ನಾನು ಇದು ಮೊಬೈಲ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಅದು ಬಂತು. ಆಮೇಲೆ ನಮ್ ಸೊಸೆಗೆ ತೋರ್ಸ್ಬಿಟ್ಟು ಇದನ್ನ ಆರ್ಡರ್ ಮಾಡು ಅಂತ ಹೇಳ್ದೆ. ಅವಳ ಆರ್ಡರ್ ಮಾಡಿದ್ಲು. ನಾನು ಯಾವ ಸೀರೆನ ನೋಡ್ಬಿಟ್ಟು ನಾನು ಆರ್ಡರ್ ಮಾಡಿದೀನಿ ಅಂತ ಅಂದ್ಬಿಟ್ಟು ನಾನು ಪಿಕ್ಚರ್ನ ಹಾಕ್ತೀನಿ ಕೆಳಗಡೆ. ಅದನ್ನ 399 ರೂಪಾಯಿ, 400 ರೂಪಾಯಿ, 1400 ರೂಪಾಯಿ ಸೀರೆ ಅಂತ ಅಂದ್ರು. ಆನ್ಲೈನ್ ಅಲ್ಲಿ ಆದ್ರೆ 1400 ರೂಪಾಯಿ, ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಆದ್ರೆ 200 ರೂಪಾಯಿ ಜಾಸ್ತಿ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಆದ್ರೆ ಅಲ್ಲಿ ಏನ್ ಹಾಕಿರ್ತಾರೆ, ಪಿಕ್ಚರ್ ಸೀರೆ ಹಾಕಿರ್ತಾರಲ್ಲ ಅದ್ರ ಕೆಳಗಡೆ ರೇಟ್ ಹಾಕಿರ್ತಾರಲ್ಲ ಅದು. ಮತ್ತೆ ನಾವು ಸೀರೆ ಬಂದ್ಮೇಲೆ ಕೊಡ್ತೀವಲ್ಲ, ಕ್ಯಾಶ್ ಆನ್ ಡೆಲಿವರಿ ಆದ್ರೆ 200 ರೂಪಾಯಿ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು. ಸರಿ, ಇವಳು ಆತರ ಹೆಂಗೆ ನಂಬೋದು ನೋಡಕ್ ಆಗಲ್ಲ ಅಂತ ಅಂದೆ. ಇಲ್ಲ ಅತ್ತೆ, ದೊಡ್ಡ ಮಾವ ಎಲ್ಲ ತರಿಸ್ತಾರಲ್ಲ, ಆನ್ಲೈನ್ ಏನು ಮೋಸ ಆಗೋದಿಲ್ಲ ಅಂತ ಹೇಳಿದ್ಲು. ಸರಿ, ಆರ್ಡರ್ ಮಾಡು ಅಂತ ಹೇಳ್ದೆ. ನಾನ್ ಮಾಡಿರೋ ಸೀರೆ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ಕಲರು ಮತ್ತೆ ಕ್ವಾಲಿಟಿ ಅದು ಕಾಣಿಸೋ ತರ ಆ ತರ ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಅವರು ಇವತ್ತು ಬಂತಿದ್ದು ಕೊರಿಯರ್ ಅಲ್ಲಿ ಇವತ್ತು ಬಂದಿದೆ ನೋಡಿ. ಈ ಸೀರೆ ಎಷ್ಟು ವರ್ಸ್ಟ್ ಆಗಿದೆ ಅಂತ ಅಂದ್ರೆ, ಇದು ಬಾರ್ಡರ್ ಆಗಿರ್ಬೋದು ಮತ್ತೆ ಸೆರ್ಗುನು ಅಷ್ಟೇನೆ ಇಷ್ಟು ವರ್ಸ್ಟ್ ಆಗಿದೆ. ಇದನ್ನ ನಾವು ಆನ್ಲೈನ್ ಅಲ್ಲಿ 400 ರೂಪಾಯಿ, 1400 ರೂಪಾಯಿ ಸೀರೆ ಅಂದ್ರೆ ಇದು 300 ರೂಪಾಯಿಗೂ ಸೀರೆ ಬೇಡ. ಮತ್ತೆ ಈ ಬಟ್ಟೆ ಎಲ್ಲ ನೋಡಿ ಎಷ್ಟು ವರ್ಸ್ಟ್ ಆಗಿದೆ. ಕ್ವಾಲಿಟಿ ಏನಂತ ಒಂಚೂರು ಚೆನ್ನಾಗಿಲ್ಲ. ನಾವ್ ಅದಕ್ಕೆ ಇವಾಗ ಈ ಯುದ್ಧದ್ದು ನೋಡ್ತಾ ಇರ್ತೀವಲ್ಲ, ತುಂಬಾ ಕೆಳಗಡೆ ಸೀರೆದು ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಸೀರೆ, ಡ್ರೆಸ್ಸಸ್ ಮತ್ತೆ ಈ ರುದ್ರಾಕ್ಷಿ ಮಣಿದಾಗಿರ್ಬೋದು, ಅದೆಲ್ಲ ತುಂಬಾ ಅಡ್ವರ್ಟೈಸ್ ಬರುತ್ತೆ. ಅದಕ್ಕೆ ನಂತರನೇ ಬೇರೆ ಯಾರಾದ್ರೂ ನಮ್ಮ ವೀಕ್ಷಕರು ಯಾಮಾರ್ತಾರೋ ಏನೋ ಅಂತ ಅಂದ್ಬಿಟ್ಟು ನನ್ಗೆ ಈ ಸೀರೆನ ವಿಡಿಯೋ ಮಾಡಿದೆ ನಾನು ಇವತ್ತು. ನೋಡಿ, ಒಂಚೂರು ಚೆನ್ನಾಗಿಲ್ಲ. 800-900 ರೂಪಾಯಿ ಸೀರೆಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇದು ಒಳ್ಳೆ ಹಳೆ ಸೀರೆ, ಯೂಸ್ ಮಾಡಿರೋ ಸೀರೆ ತರ ಇದೆ. ಈ ಸೀರೆನ ಕಳಿಸಿದ್ದಾರೆ ನಮ್ಗೆ. ಫಸ್ಟ್ ನಾವು ಬುಕ್ ಮಾಡಿದಾಗ ಇಲ್ಲಿ ಜಯನಗರ ಅದು ಬ್ರಾಂಚ್ ಅಂತ ಕಾಣಿಸುತ್ತೆ. ಜಯನಗರ ಅಂತ ತೋರಿಸ್ತು. ನಾವು ಅಕಸ್ಮಾತ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಮಾಡ್ಬೋದು ಅಂತ ಅನ್ಕೊಂಡ್ವಿ. ಅದು ನೋಡಿದ್ರೆ ಬಾಂಬೆಯಿಂದ ಬಂದಿರೋದಂತೆ. ಇದನ್ನ ವಾಪಸ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಅವ್ರದ್ದು ಫೋನ್ ನಂಬರು ಸ್ವಿಚ್ ಆಫ್ ಬರ್ತಿದೆ. ನಾವು ಆರ್ಡ್ರು ಆಯ್ತಲ್ಲ, ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡೋಣ ಅಂತ ಒಂದ್ಸತಿ ಫೋನ್ ಮಾಡಿದ್ವಿ. ಆವಾಗೂ ಸಹ ಸ್ವಿಚ್ ಆಫ್ ಬಂತು, ಇವಾಗೂ ಸಹ ಸ್ವಿಚ್ ಆಫ್ ಬರ್ತಿದೆ. ಅದು ಈ ತರ ನಾವು ಯಾಮಾರ್ಬಿಟ್ಟು ಈ ಕ್ವಾಲಿಟಿ ಸೀರೆ ತಗೋಬೇಕಂದಿದ್ರೆ 1500 ರೂಪಾಯಿಗೆ 3 ಸೀರೆ ಬರ್ತಿದ್ದವು. ಇವನ್ ಯಾರು ಉಟ್ಕೊಳ್ಳೋದು ಇಲ್ಲ ಈಗ. ನೋಡಿ, ಈ ತರ ಮೋಸ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಆನ್ಲೈನ್ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಸೀರೆ, ಡ್ರೆಸ್ಸಸ್ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಆದ್ರೆ ತಗೊಳ್ಳಿ. ಈ ತರ ದೂರ ಅಂತ ಅಂದ್ರೆ ನೀವ್ ಯಾವ್ದೇ ಕಾರಣಕ್ಕೂ ತಗೋಬೇಡ್ರಿ. ಏನಾದ್ರೂ ಇದ್ರ ಹೆಸರು ಊಟ್ ಬೈ ಅಂತ ಇದು ಆ್ಯಪ್, ಆ ವೆಬ್ಸೈಟ್. ಆ ಊಟ್ ಬೈ ಅನ್ನೋ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿ ತಗೊಂಡಿರೋದು. ಇದು ಏನೂ ಚೆನ್ನಾಗಿಲ್ಲ ಸ್ನೇಹಿತರೆ. ಒಳ್ಳೆ ಹಜ್ಜಿದಿರ್ ಸೀರೆ ತರ ಇದೆ. ನಾನು ಬುಕ್ ಮಾಡಿರೋದು ಆ ಸೀರೆ ಕಲರು ಮತ್ತೆ ಬಾರ್ಡರ್ನ ನಾನು ಪಿಕ್ಚರ್ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅದು ನೋಡಿ. ಈ ತರ ಮೋಸ ಮಾಡಿದ್ದಾರೆ ಸ್ನೇಹಿತರೆ. ನನಗೆ ಬಹಳನೇ ಬೇಜಾರಾಯ್ತು. ಇದು ಬ್ಲೌಸ್ ಯಾವಾಗ ಅಷ್ಟೇ ಅಂತೆ ಅವರು ತೋರ್ಸಿರೋದೇ ನನ್ಗೆ ಅದು ಸೀರೆ ಸೈನಿಂಗ್ ಒಂಥರ. ಆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿದ ತಕ್ಷಣ ಒಂಥರ ತುಂಬಾ ಚೆನ್ನಾಗಿದೆ ಅಂತ ಅಟ್ರಾಕ್ಷನ್ ಆಗುತ್ತೆ. ನಾನು ಸಾಮಾನ್ಯವಾಗಿ ಯಾವ್ದು ಅಷ್ಟೊಂದು ಮೊರೆ ಹೋಗಲ್ಲ. ನನ್ಗೆ ಆ ಕಲರು, ಆ ಬಾರ್ಡರು ತುಂಬಾ ಇಷ್ಟ ಆಯ್ತು. ಮೊನ್ನೆ ಒಂದ್ಸತಿ ನಾನು ಫಂಕ್ಷನ್ ಸೀರೆ ತೆಗಿಯಕ್ ಹೋದಾಗೂ ಸಹ ಸುಮಾರು ಸೀರೆನ ಹುಡುಕಿದೆ. ಆ ಬಾರ್ಡರ್ ಸೀರೆ ಸಿಕ್ಲಿಲ್ಲ ನನಗೆ. ಆ ಬಾರ್ಡರ್ ಸೀರೆ ಇದ್ರಲ್ಲಿ ನೋಡಿದ್ನಲ್ಲ ನಾನು, ಆವಾಗ ನನ್ ತುಂಬಾ ಲೈಕ್ ಆಯ್ತು. ಸರಿ ಅಂದ್ಬಿಟ್ಟು ಬುಕ್ ಮಾಡಿದ್ರೆ ಕೊಟ್ಟಿರೋದೇ ಅವ್ರು ತೋರ್ಸಿರೋದೇ ಸ್ನೇಹಿತರೆ. ಈ ತರ ಮೋಸ ಮಾಡಿದ್ದಾರೆ. ನನ್ಗೆ ಬಹಳ ಬೇಜಾರಾಯ್ತು ಇದು. ಅದಕ್ಕೆ ಬೇರೆ ಯಾರುನು ನಮ್ಮ ಅಕ್ಕ ತಂಗಿರು ಮೋಸ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಸೀರೆನ ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಇದನ್ನ ಬೇರೆಯವ್ರಿಗೂ ಸ್ವಲ್ಪ ಆನ್ಲೈನ್ ಅಲ್ಲಿ ನಮ್ಮ ಹೆಣ್ಮಕ್ಳು ಹೋಗಕ್ಕೆ ಟೈಮ್ ಇರಲ್ಲ. ಟೈಮಿನ ಅಭಾವದಿಂದ ಬುಕ್ ಮಾಡೋದು ಜಾಸ್ತಿ. ಆದ್ರೆ ಈ ತರದನ್ನ ಜಾಸ್ತಿ ಬುಕ್ ಮಾಡ್ತಾರಲ್ಲ, ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಈ ವಿಡಿಯೋನ.
ಇವಾಗ ಇಲ್ಲಿಲ್ಲೇ ಇದಾವೆ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಇವೆಲ್ಲ ಇದಾವಲ್ಲ, ಇವರಲ್ಲಿ ಅವಕ್ಕೆ ನಮ್ಗೆ ಆಪ್ಷನ್ ಇದೆ, ಚೇಂಜ್ ಮಾಡ್ಕೋಬೇಕಂದ್ರೆ ಆಪ್ಷನ್ ಇದೆ. ಈ ಹೊಸ ವೆಬ್ಸೈಟ್ ಅಲ್ಲಿ ಯಾವಾಗೂ ನಾವೇನಾದ್ರೂ ಆರ್ಡರ್ ಮಾಡ್ಬೇಕು ಅಂದ್ರೆ ಒಂದ್ಸರಿ ಯೋಚನೆ ಮಾಡಿ. ನನಗನ್ಸುತ್ತೆ ಈ ಊಟ ಬೈನೂ ಹೊಸದೇ ಅಂತ ಕಾಣಿಸುತ್ತೆ ನನ್ಗೆ. ಅದನ್ನ ಜಯನಗರ ಅಂದಿದ್ದಕ್ಕೋಸ್ಕರ ನಾವ್ ಯಾಮಾರಿದ್ವಿ, ಇಲ್ಲ ಇಷ್ಟು ಬಾಂಬೆ ಅಂತೆಲ್ಲ ಅಂದಿದ್ರೆ ನಾವು ಮಾಡ್ತಾ ಇರ್ಲಿಲ್ಲ. ಆದಷ್ಟು ಸ್ವಲ್ಪ ಈ ಆನ್ಲೈನ್ ಅಲ್ಲಿ ತರ್ಸ್ಕೊಳ್ತಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಈ ವಿಡಿಯೋನ ಶೇರ್ ಮಾಡಿ. ನೀವು ಯಾರು ಬೇರೆಯವ್ರು ಯಾಮಾರಬಾರ್ದು, ಯಾಕಂದ್ರೆ 1 ರೂಪಾಯಿನೂ ಕಷ್ಟಪಟ್ಟೆ ಸಂಪಾದನೆ ಮಾಡ್ಬೇಕು. 1,500 ರೂಪಾಯಿ ಏನ್ ಕಡಿಮೆ ದುಡ್ಡಲ್ಲ. ಸುಮ್ನೆ ಮೋಸ ಹೋಗೋದ್ ಬೇಡ. ಅದು ಚೆನ್ನಾಗಿದ್ರೆ 1,500 ರೂಪಾಯಿ ನಾವು ಕೊಡೋಣ. ಈ ತರ ಓಪ್ಲೆಸ್ ಸೀರೆಗೆಲ್ಲ ನಾವು ಕೊಡೋದು ತುಂಬಾ ಮೋಸ. ಅದಕ್ಕೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಹಾಕಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.